ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಇವತ್ತು ರಾಜಸ್ಥಾನಿ ಸ್ಪೆಷಲ್ ದಾಲ್ ಪಂಚ್ ಮೇಲ್ ಮಾಡ್ತಾ ಇದ್ದೀನಿ. ದಾಲ್ ಪಂಚರತ್ನಾನು ಅನ್ಬೋದು. ಇದಕ್ಕೆ 5 ಥರದ್ದು ಬೇಳೆ, ಆಮೇಲೆ ಮಿಕ್ಸ್ ದಾಲ್ನು ಅನ್ಬೋದು. ತುಂಬಾ ರುಚಿಯಾಗಿರುತ್ತೆ, ಆಮೇಲೆ ಹೆಲ್ದಿನೂ ಹೌದು. ಇಲ್ಲಿ ಹೆಸರುಬೇಳೆ, ತೊಗರಿಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ, ಮಸೂರಿ ದಾಲ್ 5 ಥರದ್ದು ಬೇಳೆ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ 5 ಥರದ್ದು ಇದೆ. ಹೆಸರುಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ, ಕಡಲೆಬೇಳೆ, ಮಸೂರಿ ದಾಲ್ 5 ಥರದ್ದು ಇದೆ. ಪಂಚರತ್ನ ಅಂತಲೂ ಕರೀತಾರೆ, ಪಂಚರತ್ನ ಮೀಲ್ ಅಂತಲೂ ಕರೀತಾರೆ ಇದಕ್ಕೆ. ಇದನ್ನ 1 ಕಪ್ಪು ಕುಕ್ಕರ್ಗೆ ಹಾಕೊತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಬೇಕು, ಆಮೇಲೆ ಧೂಳು ಎಲ್ಲ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಚೆನ್ನಾಗಿ 2-3 ಸರಿನ ನೀರಲ್ಲಿ ಹಾಕಿ ತುಂಬ ಚೆನ್ನಾಗಿ ತೊಳೆದು, ಆಮೇಲೆ 1 ಕಪ್ ಹಾಕ್ಕೊಂಡಿದ್ದೀನಿ. ಆಮೇಲೆ 3 ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ. ತುಂಬ ಗಟ್ಟಿಯಾಗಿ ಬರುತ್ತೆ, ಸೊ ಅದಕ್ಕೋಸ್ಕರ ನಿಮಗೆ ನೀರು ಅನುಗುಣವಾಗಿ ಎಷ್ಟು ದಾಲ್ ಹಾಕ್ಕೊಂಡಿರ್ತೀರಿ ನೋಡಿ, ಅಷ್ಟು ನೀರು ಹಾಕ್ಕೊಳ್ಳಿ. ಒಂದು ಕುಕ್ಕರಲ್ಲಿ 3 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನೀಗ. 1 ಕಪ್ಪಷ್ಟು ಬೇಳೆನೂ ಎಲ್ಲನೂ ಮಿಕ್ಸ್ ಮಾಡಿದ್ದೇ ಹಾಕ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಬೇಳೆ ಮನೆಯಲ್ಲೇ ಇರುತ್ತಲ್ಲ, ಹೆಸರುಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ, ಕಡಲೆಬೇಳೆ, ಮಸೂರಿ ದಾಲ್ ಇರುತ್ತಲ್ಲ, ಸೊ ಅದನ್ನು ನೀವು ಸಮಾನ ಪ್ರಮಾಣದಲ್ಲಿ ಒಂದೊಂದು ಕಪ್ಪಷ್ಟು ಹಾಕ್ಕೋಬೋದು ನೀವು. ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಒಂಚೂರು ಚಕ್ಕೆ, ಒಂದು ಮೆಣಸು ಹಾಕ್ಕೊತಾ ಇದ್ದೀನಿ, ಆಮೇಲೆ ಅರಿಶಿನ ಹಾಕ್ಕೊತಾ ಇದ್ದೀನಿ. 2-3 ವಿಷಲ್ ಹಾಕ್ಕೊಂಡ್ರೆ ತುಂಬಾ ಮೆತ್ತಗೆ ಚೆನ್ನಾಗಿ ಬೇಯುತ್ತೆ. ನೋಡಿ, ತುಂಬ ಚೆನ್ನಾಗಿ ದಾಲ್ ಟೈಪ್ ಮಾಡೋದಲ್ಲ, ಸೊ ಮೆತ್ತಗೆ ಎಲ್ಲನೂ ಬೇಯಬೇಕು ಅದು. ನೋಡಿ, ತುಂಬಾ ಪರ್ಫೆಕ್ಟಾಗಿ ಚೆನ್ನಾಗಿ ಬೆಂದಿದೆ. ಈಗ ಇಲ್ಲಿ 1 ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಅಚ್ಕಾರದ ಪೌಡ್ರು, ದಾಲು ವಿಜಿಲ್ ಆಗಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಆಮೇಲೆ ಜೀರಿಗೆ ಪುಡಿ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅರಿಶಿನ ಅರ್ಧ ಸ್ಪೂನು. ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬಾ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ನ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮದು ರೆಸಿಪಿನ ನೋಡಿ. ತುಂಬಾ ಲಿಕ್ವಿಡ್ ಟೈಪ್ ಬೇಡ, ಸ್ವಲ್ಪ ಈ ಥರ ಥಿಕ್ನೆಸ್ ಟೈಪ್ ಇರಲಿ. ಸ್ವಲ್ಪ ನೀರು ಹಾಕ್ಕೊಂಡು ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ 3 ಟೊಮೆಟೊನ ರುಬ್ಬಿ ಇಟ್ಕೊಂಡಿದ್ದೀನಿ. ಇಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಬಾಣಲೆ ಇಟ್ಕೊಳ್ಳಿ. 1 ಸ್ಪೂನಷ್ಟು ಎಣ್ಣೆ, ನೆಕ್ಸ್ಟು 1 ಸ್ಪೂನ್ ಸಾಸಿವೆ, ಈಗ ಸ್ವಲ್ಪ ಸಾಸಿವೆ ಇಷ್ಟ ಆಗುತ್ತೆ, ಸೊ ಅದಕ್ಕೆ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಇಂಗು, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಲ್ರೆಡಿ ಅಚ್ಕಾರದ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ, ಆಮೇಲೆ ಕರಿಬೇವು ಸೊಪ್ಪು ಮತ್ತು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ.
ಇದು ಎಣ್ಣೆಲಿ ಫ್ರೈ ಆಗಲಿ ಸ್ವಲ್ಪ. ನೆಕ್ಸ್ಟಿಗೆ ಈ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನ ಡೈರೆಕ್ಟಾಗಿ ಎಣ್ಣೆಲೆ ಹಾಕ್ಕೊಳ್ಳಿ. ಆಮೇಲೆ ಟೊಮೆಟೊ ಪ್ಯೂರಿನ ಹಾಕ್ಕೊತಾ ಇದ್ದೀನಿ. ಟೊಮೆಟೊನ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೆ. ಇಲ್ಲಿ ನಾ ಈರುಳ್ಳಿ ಏನು ಬಳಸ್ತಾ ಇಲ್ಲ. ತುಂಬಾ ರುಚಿಯಾಗಿರುತ್ತೆ. ಪ್ಲೇನ್ ರೈಸ್ಗೆ, ಆಮೇಲೆ ಜೀರಾ ರೈಸ್ಗೆ, ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಬೆಳಗ್ಗೆ ಟಿಫಿನ್ ಬಾಕ್ಸಿಗೆ ಕಟ್ಟೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಅದು ಎಣ್ಣೆ ಬಿಟ್ಕೊಳ್ಳಿ. ಅಂದರೆ ಟೊಮೆಟೊ ಪ್ಯೂರಿ ಎಲ್ಲ ಹಾಕಿದೆಯಲ್ಲ, ಸೊ ಅದಕ್ಕೋಸ್ಕರ ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳಿ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ತಿನ್ಬೋದು. ಅಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ದಾಲು. ಮತ್ತು ತುಂಬ ಕ್ವಿಕ್ಕಾಗಿ ನೀವು ಮಾಡ್ಕೋಬೋದು ನಾವು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ ಬೆಲ್ಲ ಹಾಕ್ತಾಯಿದ್ದೀನಿ. 5 ನಿಮಿಷ ಸ್ವಲ್ಪ ಕುದಿಸ್ಕೊಳ್ಳಿ. ನೋಡಿ, ದಾಲ್ ಪಂಚ್ಮೇಲ್ ರೆಡಿ ಆಯ್ತು. ಈಗ ಸರ್ವ್ ಮಾಡೋದಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಂಥ ಒಳ್ಳೆ ರೆಸಿಪಿಗಳನ್ನು ಕಲಿಯಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.